ಮರ್ತ್ಬಿಡ್ಬೇಡ ಕೆಂಪಮ್ಮ. ಹೇಳು ನಿನ್ ಸೊಸೆಗೆ ಬರ್ಲಿ ಒತ್ನಂತೆ. ಹೋಗ್ನೆ ಮಗ, ನಾನು ಯಾಕೆ ಮರಿಯನ ಹೇಳ್ತೀನಿ ಕಣ ಹೋಗವ. ಕಳಿಸ್ತೀನಿ ಕಣ ಹೋಗು. ಅಕ್ಕಿ ಮಾಡ ಕಳ್ಸಕ್ಕಿಲ್ವೇ? ಕಳ್ಸ್ಕೊಡ್ತೀನಿ ಕಣ ಹೋಗವ. ಅಂದಂಗೆ ಏನೇನ್ ಮಾಡ್ತಾ ಇದ್ರವ? ನೀವೇನ್ ಕೊಡ್ತಾ ಇದ್ರಿ? ಅವ್ರೇನ್ ಕೊಡೋದು? ಏನು ಹೇಳಲಿಲ್ಲಲ್ಲ ಮಗ ನನ್ಗೆ ನೀನು? ಅಯ್ಯೋ ಅಮ್ಮ, ವರದಕ್ಷಿಣೆ ಏನು ಬೇಡ ಅಂದ್ರ ಕಣಮ್ಮ. ಹುಡ್ಗನ್ ಕಡೆಯವರು ವರದಕ್ಷಿಣೆ ಏನ್ ಬೇಡ. ಹುನಿ ಹುಡ್ಗಿಗೆ ಏನು ಒಡವೆ ಮಾಡ್ಸಿರಿ ಮಾಡಿಸ್ಕೊಳ್ರಿ. ನಾವೇ ಒಂದೆಳೆ ಮಾಂಗಲ್ಯ ಚೈನ್ ಕೊಡ್ತೀವಿ, ವಾಲೆ ಜುಮ್ಕೆ ಕೊಡ್ತೀವಿ ಅಂತ ಹೇಳವ್ರೆ. ನಾನು ಅದಕ್ಕೆ ಹುಡುಗನ್ಗೆ ಒಂದು 20 ಗ್ರಾಮ್ಗೆ ಚೈನ್ ಮಾಡಿಸಿದ್ದೀನಿ, ಒಂದು 10 ಗ್ರಾಮ್ ಒಂದು ಉಂಗುರ ಮಾಡಿಸಿದ್ದೀನಿ ಕಣಮ್ಮ. ಇವಳಿಗೆ ನೆಕ್ಲೆಸು ಲಾಂಗ್ ಚೈನ್ ಎಲ್ಲ ಮುಂಚೆನೇ ಮಡಗಿದ್ನಲ್ಲ. ನೆಕ್ಲೆಸು ಲಾಂಗ್ ಚೈನು, ಒಂದು 2 ಜೊತೆ ವಾಲೆ ಎಲ್ಲ ಮಾಡಿಸಿದ್ದೀನಿ. ಗೆಜ್ಜೆ ಮಾಟಿ, ಅಯ್ಯೋ ಡೈಲಿ ಇಟ್ಕೊಳಕ್ಕೆ ಕಾಲ್ ಚೈನು. ಅಯ್ಯೋ ವಸಿ ಆದತ್ತಮ್ಮ ಈಗ್ಲೂ. ಈಗ ದೇವ್ರ ತಲೆ ತಗೋಬೇಕು. ಎಲ್ಲ ಆಯ್ತು ಕಣಮ್ಮ. ಬಟ್ಟೆ ಬರಿಯಂತೆ ವಸಿ ಓಡ್ತಾ ಇಲ್ಲ ದುಡ್ಡು. ಇಲ್ಲ ಅಂದ್ರೆ ಬಟ್ಟೆಗೆ 1,25,000 ಆಯ್ತು ಕಣಮ್ಮ. ನನ್ನ ದೀರ್ಗೆ, ನನ್ನ ತಂಗೆ ದೀರ್ಗೆ, ಆಮೇಲೆ ಅವ್ರಿಗೆ ಇವ್ರಿಗೆ ನೆಂಟ್ರಿಗೆ ಎತ್ತರಿಗೆ ಅಂತ ಹುಡುಗಿ ಸೀರೆ ಅವೆಲ್ಲ ಅದೇ 1,25,000 ಆಯ್ತು. ನನ್ನ ಮಗಳು ಬ್ಲೌಸ್ ಅಲ್ಸಕ್ಕೆ ಹತ್ತತ್ರ ಒಂದು 50,000 ಆಗದೆ ಕಣಮ್ಮ. ಬ್ಲೌಸ್ ಅಲ್ಸಕ್ಕೆ 50,000 ಆಗದೆ. ಅವ್ವ, ಏನ್ ರಾಕಿ ಹೊಲ್ಸಕ್ಕೆ 50,000? ಒಗ್ನೆ ಇದು ಯಾಕಾಗಿ ಹಿಂಗೆ ಹೇಳ್ತೀರ ನೀನು? 50,000 ರೂಪಾಯಿ ರಾಕಿ ಹೊರ್ಸಡ್ನಿ ಇದೇನಾಗಿ? ಕಣಮ್ಮ, ಅದೆಂಥದೋ ಬ್ರೈಡಲ್ದು, ಅದೆಂಥದೋ ಹುಡುಗಿ ಮದುವೆ ಹುಡುಗಿ ಕಳದಂತೆ. ಅದೇ ಒಂದು 8,000 ಕಣಮ್ಮ ಬ್ಲೌಸು. ಅಯ್ಯೋ ಅವೆಲ್ಲ ವರ್ಕ್ ಮಾಡಿ ಮಣಿ ಹಾಕಿ ಅವೇನ ದಾರ ಪಾರ ಹಾಕಿ ಹೊಲಿಯೋಕ್ಕೆ ಅಷ್ಟು ಆಗದೆ ಕಣಮ್ಮ. 50,000 ಆಗದೆ ಅವಳ ಬ್ಲೌಸು, ನನ್ನ ಒಂದು 2 ಬ್ಲೌಸು. ಅಯ್ಯೋ ವಸಿ ಆಗಿಲ್ಲ. ಆಮೇಲೆ ಊಟದ ಖರ್ಚು, ಆ ಖರ್ಚು ಈ ಖರ್ಚು ಅಂತ ನಾವು ಹೆಂಗೋ ಮುಂಚೆನೇ ನೆಕ್ಲೆಸು ಲಾಂಗ್ ಚೈನು, ಒಂದು 2 ಜೊತೆ ವಾಲೆ, ಗೆಜ್ಜೆ ಮಾಟಿ, ಸುತ್ತ ಮಾಟಿ ಅವೆಲ್ಲಾನು ಮಡಿಕೊಂಡಿದ್ದೆ ಕಣಮ್ಮ. ಅದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಮ್ದೇನೋ ಗೊಜ್ಜು ಗೋರೋಗೋದು. ಸದ್ಯಕ್ಕೆ ಎಲ್ಲನೂ ಮುಂಚಿತವಾಗಿ ಒಂದೊಂದು ಮಡಗಿದ್ದೆ ನಾನು. ಈಗ ಬರೀ ದೇವ್ರ ತಾಲಿ ಕಾಲ್ ಚೈನು ತಗೊಂಡೆ, ಆಮೇಲೆ ಒಂದು 2 ಜೊತೆ ವಾಲೆ ತಕ್ಕೊಟ್ಟೆ ಅಷ್ಟೇ. ಇನ್ನೇನು ಜಾಸ್ತಿ ತಗೊಂಡಿಲ್ಲ. ಈಗ ಅಲ್ಲೇ ಹುಡುಗನ್ ಒಡವೆ ಮಾಡಿಸಿದ ಅಷ್ಟೇ ಕಣಮ್ಮ. ಇನ್ನೇನು ಜಾಸ್ತಿ ತಗೊಂಡಿಲ್ಲ ಇವಾಗ. ಆವಾಗಲೇ ಮಡಗಿದ್ಕೆ ಸರಿ ಆಯ್ತು ನನ್ಗೆ ಹೆಂಗೋ. ಕಣಮ್ಮ, ನನ್ನ ಮಗಳು ಹಂಗೆ ಅಂತಿದ್ಲು 10,000 ಆಗ್ಬಿಟ್ಟಿದೆ ಕಣೆ ಗ್ರಾಮು ಚಿನ್ನ. ಏನ್ ತಗೊಳಕ್ಕೋ ಆಯ್ತಲ್ಲ, ಗ್ರಾಮ್ ಚಿನ್ನ 10,000 ಆಗ್ಬಿಟ್ಟದೆ, ಏನ್ ಮಾಡೋದು ಗೊತ್ತಿಲ್ಲ ಅಂತ ನನ್ನ ಮಗಳು ಬಂದ್ ದಿವಸ ಫೋನಲ್ಲಿ ಹಂಗೆ ಅಂತಿದ್ಲು. ಹೋಗು. ನಾನು ಅವಾಗ ನನ್ನ ಮಗಳ ಮದ್ವೆಲಿ 10,000 ಚಿನ್ನ ಕಣವ, 10,000 ಚಿನ್ನ ಕೊಟ್ಟು ಮದುವೆ ಮಾಡಿದ್ದೆ ಕಣವ ನಾನು. ಹುಡುಗಿಗೆ 10,000, ಹುಡುಗನ್ಗೆ 5,000, ಟೋಟಲು 15,000 ಚಿನ್ನ ಕೊಟ್ಟೆ ಕಣವ ನನ್ನ ಮಗಳ ಮದುವೆಲಿ ನಾನು. ಆಮೇಲೆ ನನ್ನ ಮಗಳು ಹತ್ಕೊಂಡು ಕುತ್ಕೊಂಡ್ಲು, ನನಗೆ ಮಾಂಗಲ್ಯ ಚೈನ್ ಬೇಕೇ ಬೇಕು ಅಂತ. ಆಮೇಲೆ ಮದುವೆ ಆದೊಂದು ಇದು ದಿವಸಕ್ಕೆ ಆಮೇಲೆ ನಮ್ಮ ಮನೆ ಒಂದು ಕಾಲು ಕಟ್ಟಿ ಕೈ ಕಟ್ಟಿ ಅವಾಗ ತಿರ್ಗಾ ಮಾಂಗಲ್ಯ ಚೈನ್ ಮಾಡಿಸ್ಕೊಟ್ಟೆ. ಅಯ್ಯೋ ವಸಿ ಅಲ್ಲ ಕಣವು ನನ್ನ ಮಗಳ ಮದುವೆಲು ನಾನು ಪಾಡತ್ತಿದ್ದು. ಅಯ್ಯೋ ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ ಸುಮ್ಮನೆ ಗಾಡಿ ಇಲ್ಲ ಕಣಮ್ಮ. ಅಯ್ಯೋ ನಮ್ದುವೇ ಸಖತ್ತ ಖರ್ಚೇನ ಐತ್ಲೇ ಇದೆ. ಎಲ್ಲ ಒಟ್ಟಿನಲ್ಲಿ ಹೊಂಚಿದೀವಿ. ಅಕ್ಕಿ ಮಾಡಿಸ್ಬಿಟ್ರೆ ನಾಳೆಗೆ ಶುಕ್ರವಾರ ಅಕ್ಕಿ ಮಾಡಿಸ್ಬಿಟ್ರೆ ಇನ್ನೇನು ಶನಿವಾರ ಭಾನುವಾರ ಚಪ್ರ ಮದುವೆ ಮಾಡೋದೇ. ಮುಂಚಿತವಾಗಿ ಮಾಡಿಕೊಳ್ಳಕ್ಕಿಲ್ವೇ ಮಗ ನೀನು ಅಕ್ಕಿ ಎಲ್ಲನೂ? ಮುಂಚಿತವಾಗಿ ಮಾಡಿಕೊಂಡ್ರೆ ಹುಳ ಬಿದ್ಬಿಡ್ತವೆ ಕಣಮ್ಮ. ನಮ್ಮ ಮನೆ ಅಪ್ಪ ಬೇಡ, ಶುಕ್ರವಾರ ಮಾಡಿಸ್ಬಿಟ್ಟು ಕಳಸ ಪೂಜಿಸ್ಬಿಡು, ಶುಕ್ರವಾರ ಸಂಧಿಕೆ ಒಂದು ಚಪ್ರ ಪೂಜೆ ಮಾಡಿಕೊಳ್ಳೋಣ, ಶನಿವಾರ ಎಲ್ಲ ಚಪ್ರ ಹಾಕೊಂಡು ಇದು ಮಾಡ್ಕೊಳಕ್ ಸರಿ ಆಯ್ತದೆ ಅಂತ ಹೇಳ್ತು. ಅದಕ್ಕೆ ಇವತ್ತೇ ಮಾಡಿಕೊಂಡಿದ್ದೀನಿ. ನಾಳಿಕೆ ಒತ್ತಾರಕ್ಕೆ ಬಾನು ಲಕ್ಷ್ಮಿನ ಒತ್ತಂತೇನೆ ಹೊಟ್ಟಿಕ್ತಾ ಇದಾರವ ಎಲ್ಲ. ಅಲ್ಲ ಹೊಟ್ಟಿಕ್ಕುದ್ರೆ ಕಥೆ ಎಲ್ಲ ಹೊಟ್ಟಿಕ್ಕಂಗೆ ಕಾಣ್ಲಿವಲ್ಲ. ಯಾವತ್ತು ಹೇಳಿದಳವ? ನಾನೇ ಶುಕ್ರವಾರ ಸಂಧಿಕೆ ಹೇಳ್ದೆ ಕಣಮ್ಮ ನಿನ್ ಸೊಸೆಗೆ. ಜಂಟರು ಬಂದಿರ್ತಾರೆ, ಬೇರೆದಾದ್ರೆ ಒಂಥರ ಇದ್ ಮಾಡ್ಕೋತಾರೆ ಅಂದ್ಬಿಟ್ಟು ಲಕ್ಷ್ಮಿಗೆ ಹೇಳಿದ್ದೀನಿ ಶುಕ್ರವಾರ ಸಂಧಿಕೆ ಮಾಡವ, ನಮ್ಮ ನೆಂಟರು ಬಂದಿರ್ತಾರೆ ಅಂತ ಹೇಳ್ದೆ. ಸರಿ ಕಣಮ್ಮ ಹೋಯ್ತೀನಿ. ಇದ್ರ ದಾರ ಮಾಡ್ತಾ ಇದ್ದೆ. ಅಯ್ಯೋ ಕರ್ದ್ಬಿಟ್ಟೋಗ್ಬಿಡ ಅಂತ ಅಡಿಯಿಂದ ಬಂದಿದ್ದೀನಿ. ಕಳ್ಸು. ಅವಳ ಬಂದು ನೋಡು, ಹೇಳ್ಬಿಟ್ಟು ಹೋಗು. ಇದೇನ್ ಸಂತಕ್ಕ, ನಮ್ಮ ಮನೆಗಂತ ಬಂದಿದ್ದಿ ಮದ್ವೆ ಕೆಲಸ ಮಾಡಿಕೊಂಡು. ಏನ್ ಬೇಕಕ್ಕ? ಏನಾರ ಬೇಕಿತ್ತೇನಕ್ಕ? ಅಯ್ಯೋ ಏನಿಲ್ಲ ಕಂಡ ಮಗ, ಇದು ಪರವ ನಳಿಕೆ ಅಕ್ಕಿ ಮಾಡಕ್ಕೆ ಒತ್ನಂತೆ ಹೇಳ್ಬಿಟ್ಟೋಗನಂತ ಬಂದೆ. ಬಾ ಒತ್ನಂತೆ ಮನೆ ತಕ್ಕೆ. ಇಲ್ಲ ಸೇರ್ಕೊತಿಯಲ್ಲ ಮದ್ವೆ ಅಟ್ಟಿತಾಗ ಬರಕ್ಕಿಲ್ವವ? ಕೆಲಸ ಎಷ್ಟಿರ್ತಾವ ಹೇಳು? ದನ ಕಟ್ಟಕ್ಕೆ ಅಂತ ಹೋಗಿದ್ದೆ ಕಣಕ್ಕ. ದನ ಕಟ್ಟಾಕ್ಬಿಟ್ಟು ಈಗ ಬಂದೆ. ಬರ್ತೀನಿ ನಡಿ. ಕುತ್ಕೋ, ನಿನಗೆ ಕಾಫಿ ಟೀ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಕಣವ, ಟೀಗಿ ಏನು ಬೇಡ. ಈಗ ಬರೋನಾಗ ಕುಡ್ದುಡ್ ಬಂದಿದ್ದೀನಿ, ಏನು ಬೇಡ. ಬಾ ಒತ್ನಂತೆ ಮನೆ ತಕ್ಕೆ. ಬರ್ತೀನಿ ಕಣ್ ನಡಿಯಕ್ಕ, ಬರ್ತೀನಿ ಕಣ್ ನಡಿ. ಕಣವ ನಾನು ಹೊರಡ್ತೀನಿ, ಟೈಮ್ ಆಯ್ತದೆ. ಹೆಂಗೋ ನಮ್ಮ ಶಾಂತಕ್ಕ ಮಗಳ ಮದುವೆ ಮಾಡ್ಬಿಡ್ತಾವಳ ತಡಿ. ಅಯ್ಯೋ ನಾನೇ ಅವತ್ತು ಕಾಣೆ ಮಾಡೋದು.
ಏನ್ ಇವಾಗ ಚಿನ್ನದ ರೇಟು ಗಗನಕ್ಕೇರ್ ಕೂತದೆ. ಏನ್ ಮಾಡೋದು ಎಂತೋ ಗೊತ್ತಿಲ್ಲ. ಹೋಗತ್ತಕ್ಕೆ ನಾನು ಮನೆ ಅಪ್ಪಂಗೆ ಬಡ್ಕೊಂಡೆ, ಹುಡುಗಿಗೆ ಏನಾರ ಮಾಡಿಸ್ಮಾಡ್ಗು ಅಂತ. ನಾನು ಕಾಟ ಕೊಡ್ಲಾಗಿ ಬರೀ ಒಂದೇ ಒಂದು 50 ಗ್ರಾಮ್ ಚಿನ್ನ ಮಾಡ್ಸವನೆ. ಇನ್ನೊಂದು ಮಾಡಿಸು ಅಂದ್ರೆ ಕೇಳಲಿಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಅದೇನಾಗಿ 50 ಗ್ರಾಮ್ ಅಂತ ಇದೆಯಲ್ಲ, ಅದೇನಾಗಿ ಅದೇ ಒಂದು 50 ಗ್ರಾಮ್ ಗೋಡಂಬಿ ತರಬೇಕಿತ್ತು ಪಾಯಸ ಮಾಡಕ್ಕೆ. ಅದಕ್ಕೆ ನೆನ್ಕೊತಾ ಇದ್ದೆ. ಅಲ್ಲಕ್ಕನಾಗಿ ಮದ್ವೆ ಒಟ್ಟಿಗೆ ಯಾರ ಮದ್ವೆ ಹಿಂದಿನ ದಿನ ಮತ್ತೆ ಅಡುಗೆ ಮಾಡಾರ್ಲೆ. ಜನ ಎಷ್ಟಿದ್ದರು, ಹೋಗೋರು ಬರೋರು ಎಲ್ಲಾರು ಅಟ್ಕೊಂಡ್ ಕುತ್ಕೊಂಡಿಯಾ? ಇನ್ ಒಸಿ ಬೇಕೇ ಸಾಮಾನು ಸರಂಜು? ಮೊದ್ಲೇ ಅಡುಗೆ ಮಾಡಿ ಅಟ್ಟಿಕ್ತಯ, ಈಗ ಕಡೆ ಗಂಟಕ್ ಬಿಡ್ಕೊಂಡ್ ಕೂತಾವಳೆ. ಒಂಚೂರು ಬುದ್ಧಿ ಬಲಕ್ಕ ಬದಿ ಕಲಿ ಬಿಡಕಂಡ್ಲೆ ನೀನು. ಏನ್ ನಾನು ಹೇಳ್ಮೇಲ ಕೇಳ್ಮೇಲ, ಇವಳೇ ಒಪ್ಕೊಂಡ್ ಬಂದವಳೆ. ತಡಿ, ಹಿಂದಿನ ದಿನದಲ್ಲಿ ಎಷ್ಟು ಜನ ಇರ್ತಾರೆ. ಅವ್ರ ಅಕ್ಕಂಗದಿರು, ಇವ್ರ ಅಕ್ಕಂತಂಗದಿರು, ಬರೋರು ಹೋಗೋರು, ಅವ್ರಿಗೆಲ್ಲ ಅಡ್ಬೇಕು, ಒಸಿ ಬೇಕು, ಅಕ್ಕಿ ರಾಗಿ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿಲ್ಲ ನೀನು? ಯಾಕೆ ನಿನ್ ಮಗಳು ಮದ್ವೆಲಿ ಯಾರು ಮಾಡಿಕ್ಕಿದ್ರು ಹಿಂದಿನ ದಿನ? ಅವಳೇ ಅಲ್ವಾ ಸಂತಕ್ನೆ ಅಲ್ವಾ ಮಾಡಿದ್ದು? ನಿನಗ್ ಮಾತ್ರ ಒಂದೇ, ಇನ್ನೊಬ್ರಿಗೊನ್ನೆ ಮಟ್ಟಿ ಕಾಣುತ್ತೆ ನೀನು. ನಿನ್ನಂಗಲ್ವ ಅವ್ರಿಗೆ? ನೀನ್ ಮಾತ್ರ ನೋಡ್ತಿದ್ದಿ, ಅವ್ರ ನಿನ್ನಂಗಲ್ಲ. ತಗೋ, ಏನ ಬಿಡಲ್ಲ. ಏನು ಉಣ್ಬಾರ್ದು ಅಂದ್ಬಿಟ್ಟಾರೆ. ನಾನು ಮಾಡ್ತೀನಿ ಕಣ್, ಸುಮ್ಮನೆ ನೀನ್ ತಲೆ ಕೆಡ್ಸ್ಕೊಬೇಡ. ಮಾಡವ, ಏನು ಎಡ್ಕೆಲೆ ತಲೆ ತಂದು ಮಡಗಿದ್ಯಲ್ಲ, ಮಾಡಿ ಸುರಿ. ಏನ್ ಮಾಡ್ಬೇಕು ಅಂತಿದ್ದಿ? ಬಣ್ಣ ಪಾಯಸನ ಏನಾರು ಮಾಡು. ಒಬ್ಬಟ್ಟು ತಲೆ ಕೆಡ್ಸ್ಕೊಳಕೋಬೇಡ. ಹಾಲು 2 kg ಕಾಳು ತಂದು ಮಡಗಿದ್ದೀನಿ. ಒಬ್ಬಟ್ಟೆ ಮಾಡೋದು ನಾನು. ಬೆಳಿಗ್ಗೆನೆ ಒಬ್ಬಟ್ಟು ತಡ್ಕೊಂಡ್ಬಿಟ್ಟು ಸಂಜೆ ಗಂಟೆ ಒಬ್ಬಟ್ಟು ತಡ್ಕೊತೀನಿ. ಸಂದಿಕ್ಕೆ ಇದು ಮಾಡ್ಕೊತೀನಿ, ಅನ್ನ ಸಾರು ಅವೆಲ್ಲ ಸಂದಿಕ್ಕೆ ಮಾಡ್ಕೊಳ್ಳೋದು. ಒಬ್ಬಟ್ಟು ತರ್ತೀನಿ ನಾನು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರತ್ತೆ. ಯಾಕತ್ತೆ? ಓವಾ ಮನೆ ತೊಳೆದ್ಬಿಡ್ತಿದ್ದಿ ಕಣಿ, ತೊಳೆದ್ಬಿಡ್ತಿದ್ದಿ. 2 kg ಕಾಳು ಅಂದ್ರೆ ಒಸಿ ಆದ್ವೇನಿ? ಕಳ್ಮುಂಡೆ, ಯಾರು ಕೇಳ್ಮೆ ಮಾಡಿಕೊಂಡು ಹಿಂಗೆ ಮಾಡ್ತಾ ಇದೀಯ ನೀನು? ನಾನು ಹೇಳಿದ್ದೇನೆ. ನೀನು ಇರ್ಲಿಲ್ಲ, ಮಾವನ್ ಕೇಳ್ದೆ, ಮಾವ ಮಾಡವ ಒಬ್ಬಟ್ಟನೆ ಮಾಡವ ಅಂತ ಅದಕ್ಕೆ ಒಬ್ಬಟ್ಟು ತರ್ಸಿದೀನಿ. ಏನೇ ಕೇಳಿದ್ರು ಮಾವನ್ ಕೇಳ್ಕೊ ಹೋಗು, ನನ್ನೇನು ಕೇಳ್ಬೇಡ ಕಣತ್ತೆ ನೀನು. ನನ್ನ ಜನ ಕುಣಿತೀಯ, ಮಾವ ಒಬ್ಬಟ್ಟೆ ಮಾಡವ ಅಂತಾರೆ, ನೀನು ಒಬ್ಬಟ್ಟಕ್ಕೆ ಮಾಡಿ ಅಂತಿದಿ. ನೀ ಗಂಡ ಏನ್ರೆ ಒಂಥರ ಮಾತಾಡ್ರತ್ತೆ. ಏನಂತಂತೆ ಒಕ್ತನ ಮನೆಯೊಳಗೆ ಹೆಂಗಸ್ತಾನೆ ಗೊತ್ತಾಗನು ಏನಿಲ್ಲ, ಎಂತು ಏನು ಅನ್ನೋದು. ಅವ್ನು ಹೇಳ್ಬಿಟ್ಟ, ಅವ್ಳು ಕೇಳ್ಬಿಟ್ಲು. ಎಲ್ಲ ನೀವೇ ಮಾಡ್ಕೊಡ್ರಲ್ಲೇ. ಮತ್ತೆ ಪಿಂಡಿ ಬೆಲ್ಲ ಬೇಕು 2 kg ಕಾಳ್ಗೆ. ಎಲ್ಲಿಂದ ತಂದಿನಿ? ಹಾಲೆ ಎಲ್ಲ ತಂದ್ಕೊಟ್ಟವ್ರೆ, ನೀನೇನ್ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಅವ್ವ ಹಾಲೆ ಅಂಗಡಿ ಸಾಮಾನು ಮನೆ ಬಂದದೆ. ನನಗೆ ಗೊತ್ತೇ ಆಗಿಲ್ಲ ನೋಡಿ ಎಲ್ಲ. ಅಂದೆ ಹೋಗತ್ತಾಗೆ. ಮಗಳ ಮನೆಯಿಂದ ಬಂದು ಕಾಳಕರ ತಂಗಿ ಮಗಳ ಮನೆಗೆ ಹಂಗ ಊಟಕ್ಕೆ ಹೋದೆ. ಎಲ್ಲಿ ಗೊತ್ತದತ್ತು, ಮನೆ ಸೇರಿದ್ರಲ್ವೇ, ಮನೆ ಬದುಕೇನು ಬಾಳೆನು ಅಂತ ಕಡ್ಕಡ್ ಊರದ್ಮೇಲೆ ಚಂಗ್ಲೆತ್ಕೊಂಡು ನಿಂತ್ಕೊಂಡ ಗೊತ್ತದ ಮನೆದು ಮಾಡೋ ಕೆಲಸ. ಟೀ ಬೇಕೇ? ಟೀ ಮಾಡಕ್ತೀನಿ. ನನಗೆ ಟೀಯ ತಗೊಂಡು ನನ್ನ ಮನೆಯ ತೊಳೆಯಕ್ ನಿಂತವ್ರಲ್ಲಪ್ಪ ಎಲ್ಲರೂ ಸೇರ್ಕೊಂಡು. ಅಲ್ಲಿ ನೀರು ಕುಡ್ದು ಸಂಪಾದನೆ ಮಾಡಿದೆ ಎಲ್ಲನೂ. ತೊಳ್ಬಿಡ್ತೀರಿ ಕಣೆ ನೀವು ನನ್ನ ಮನೆನ. ನಿನ್ನ ಗೊಚ್ಚಾಡಕ್ಕೆ ಕಿಚ್ಚಾಡಕ್ಕೆ ನನಗೆಲ್ಲ ಆಗಲ್ಲ. ನನ್ನ ಕೆಲಸ ಅವೇ ಬೇಜಾನು. ಹೋಯ್ತೀನಿ ನಾನು. ಹೋಗಿ ತಿಗ ತಿರ್ಕೊಂಡೋದೆ. ನನ್ಗೇನೆ ಸಾಲ ಬಂದ್ರೆ ನೀನೇ ನಿನ್ ಮಕ್ಳೇ ಹೊರರು. ನನ್ಗೇನು ಎಂತ ನೋಡಿ ಹಿಂಗೆ ತಿಗ ತಿರ್ಕೊಂಡೋಯ್ತಾಳೆ. ಕಾಳ್ಬುಡ್ಡೆ ಮಾಡಿಸ್ತೀನಿ ತಡಿ, ಬರ್ಲಿ ನಿನ್ ಗಂಡ ಮಾಡ್ಕೊಡ್ತೀನಿ. ಏನು ಅನ್ಕೊಬಿಟ್ಟಾಳೆ ನಾನು ಇವಳು. ಯಾಕಕ್ಕಿಂತಕ್ಕ ಖರ್ಚಾಗ್ತಾ ಇದೆಯಲ್ಲ, 6 ಗಂಟೆ ಕಳಿಸ್ತದೆ. ಏನಿಲ್ಲ ಕಣ್ ಬಾಣೆ ಮಗ. ಅಯ್ಯೋ ಹಿಂಗೆ ಮನೆ ಇರ್ತಾವಲ್ಲವ 108 ಮಾತಾಡ್ತಿದ್ದ ಕಣ್ ಬಾ. ಬಾಯ್ತ ಕೂತ್ಕೊ. ಅವಳೇ ಕಾಳಿ ಬಂದವಳೆ. ಕಾಳಿಗೊಂದು ಗ್ಲಾಸು, ನನ್ಗೊಂದು ಗ್ಲಾಸು ಟೀ ಮಾಡ್ಗೋ. ಟೀಯ ಇವತ್ತ ನಾನು ಎಣ್ಣೆ ಮೇಲೆ ಇಟ್ಕೊಂಡೆ. ಈಗ ಟೀ ನಿನ್ಗೆ? ನೀನು ಎಣ್ಣೆ ಮೇಲೆ ಇಟ್ಕೊಂಡಿಯಾ? ಮಾಡದ್ನೆ ನೀನು ಮಾಡ್ಕೊಡ್ತೀನಿ ಕಣ. ನೋಡ್ರಪ್ಪ, ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.